ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ವಿಕ್ಟಿ ಕೆರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಸೊ ಈ ಸಲ ಒಂದು ಖುಷಿ ವಿಷಯದ ಜೊತೆಗೆ ನಾನು ಬಂದಿದ್ದೇನೆ. ಯಾಕಂದರೆ ಪ್ರತಿಯೊಬ್ಬರು ಪೇರೆಂಟ್ಸು ದಿನ ಕಾಲ್ ಮಾಡಿ ನಮಗೆ ಕೇಳೋ ಒಂದೇ ಕ್ವಶನು, ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನಾವು ರಿಜಿಸ್ಟ್ರೇಷನ್ ನಮ್ಗೆ ಗೊತ್ತೇ ಆಗಿಲ್ಲ ಸರ್, ನಾವು ಇವಾಗ ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ ಸರ್, ಏನು ಮಾಡೋದು, ಸೊಲ್ಯೂಷನ್ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಇವಾಗ ಒಂದು ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಅದೇನಂತ ಅಂದರೆ, ಸೊ ರಿಜಿಸ್ಟ್ರೇಷನ್ ಡೇಟ್ ಆಲ್ರೆಡಿ ಮುಗಿದು ಹೋಗಿತ್ತು, ರಿಜಿಸ್ಟ್ರೇಷನ್ ವಿಂಡೋ ಮತ್ತೆ ಓಪನ್ ಆಗಿದೆ ಇವಾಗ. ಸೊ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಹೇಗೆ ಕಂಪ್ಲೀಟ್ ಮಾಡ್ಕೋಬೋದನ್ನು ಕರೆಕ್ಟಾಗಿ ಹೇಳ್ತೀನಿ. ಅದ್ರ ಜೊತೆಗೆ ಚಾಯ್ಸ್ ಫಿಲ್ಲಿಂಗ್ ಡೇಟ್ಸ ವಿಸ್ತರಣೆ ಮಾಡಿದ್ದಾರೆ, ಅದನ್ನು ನೀವು 3 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಚಾಯ್ಸ್ ಫಿಲ್ಲಿಂಗು. ಅದ್ರ ಜೊತೆಗೆ ಚಾಯ್ಸ್ ಫಿಲ್ಲಿಂಗಲ್ಲಿ ಒಂದಷ್ಟು ಸಲಹೆ, ಒಂದಷ್ಟು ಟಿಪ್ಸ್ನ ಇವತ್ತು ಕೊಡ್ತೀನಿ ನಾನು. ಅದ್ರ ಜೊತೆಗೆ ಮೆಡಿಕಲ್ದು ಒಂದು ನೋಟಿಸ್ ಬಿಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಕೇಳ್ರಿ. ಸೊ ಇಲ್ಲಿ ನೀವು EISSEC ಕ್ಲಿಕ್ ಮಾಡಿದಾದ್ಮೇಲೆ ಸೊ ಮೇನ್ ಲಿಂಕ್ ಓಪನ್ ಮಾಡ್ತೀರಾ. ಸೊ ಮೇನ್ ಲಿಂಕ್ ಓಪನ್ ಮಾಡ್ತೀರಾ ಇಲ್ವಾ ನೀವು ಇಲ್ಲಿ? ಸಾರಿ, ಒಂದು ನಿಮಿಷ. ಓಕೆ, ಮೇನ್ ನೋಟಿಸ್ ಓಪನ್ ಮಾಡ್ತೀರಾ. ಸೊ ಈ ಮೇನ್ ನೋಟಿಸಲ್ಲಿ ಅಡ್ಮಿಷನ್ ಕೌನ್ಸಿಲಿಂಗ್, ಸೊ ನೀವು ಮೊಬೈಲ್ನ ಈ ಥರ ಹಿಡಿತೀರಾ ಅಲ್ವಾ? ಸೊ ಮೊಬೈಲ್ನ ಈ ಥರ ಹಿಡಿದಾಗ ಇಲ್ಲಿ ನೀವು ಮೇಲ್ಗಡೆ ಟಾಪ್ 3 ಲೈನ್ಸ್ ಇದೆ ಅಲ್ವಾ? ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿರಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಎಲ್ಲಿ 3 ಲೈನ್ ಐತೆ? ಟಾಪ್ ರೈಟ್ ಸೈಡ್. ಸೊ ಇಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ 3 ಲೈನ್ಸ್ ಇದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿದರೆ ಕೌನ್ಸಿಲಿಂಗ್ ಶೆಡ್ಯೂಲ್ ನೋಡ್ಬೋದು ಇಲ್ಲಿ. ಸೊ ಕೌನ್ಸಿಲಿಂಗ್ ಶೆಡ್ಯೂಲ್ ಯಾವ ಥರ ಕೊಟ್ಟಿದ್ದಾರೆ ಅವರು? ಸೊ ಕೌನ್ಸಿಲಿಂಗ್ ಶೆಡ್ಯೂಲ್ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ, ಕೌನ್ಸಿಲಿಂಗ್ ಶೆಡ್ಯೂಲ್ ಅಲ್ಲ, ರಿಜಿಸ್ಟ್ರೇಷನ್ ವಿಂಡೋ ಯಾವಾಗಿಂದ ಯಾವಾಗಿನವರೆಗೂ ಇದೆ ಅಂತಂದರೆ 28ಕ್ಕೆ ಫೆಬ್ರವರಿ ಕ್ಲೋಸ್ ಆಗಿತ್ತು. ಬಟ್ ಇವಾಗ ಮಾರ್ಚ್ 30ಇಂದ ಯಾವಾಗಿನವರೆಗೂ ಅಂತಂದರೆ ಏಪ್ರಿಲ್ 1ಸ್ಟ್ವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಮಾರ್ಚ್ 1. ಇನ್ನೂ ವಿಂಡೋ ಓಪನ್ ಆಗಿಲ್ಲ, ರಿಜಿಸ್ಟ್ರೇಷನ್ ಲಿಂಕ್ ಇನ್ನೂ ಓಪನ್ ಆಗಿಲ್ಲ, ಮಾರ್ಚ್ 30ಗೆ ಓಪನ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದೊಂದು ಖುಷಿ ವಿಷಯ. ಭಾಳ ಜನ ಪೇರೆಂಟ್ಸು ದಿನ ಕೇಳಿದ್ರೆ ನನಗೂ ಭಾಳ ಬೇಜಾರಾಗ್ತಿತ್ತು. ಯಾಕಂದರೆ ಒಂದೊಂದು ವರ್ಷ ಕೋಚಿಂಗ್ ಕೊಡಿಸ್ತೀರಾ, 230, 240 ಮಾರ್ಕ್ಸ್ ತೆಗೆದಿದ್ದಾರೆ. ಅಷ್ಟಾದರೂ ಸಹ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ, ಇನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ರಿಜಿಸ್ಟ್ರೇಷನ್ನ ಮುಗಿಸ್ಕೊಳ್ಳಿ ಇನ್ ಟೈಮ್. ನಾವು ಇವಾಗ 30ನೇ ತಾರೀಕು ವಿಂಡೋ ಓಪನ್ ಆದಮೇಲೆ ವೀಡಿಯೋ ಮಾಡಿ ಯಾವ ಥರ ಮಾಡಬೇಕು ಅನ್ನೋದು ಗೈಡೆನ್ಸ್ ಕೊಡ್ತೀನಿ ನಾನು. ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೋಬಹುದು ನೀವು ಅನ್ನೋದು ಗೈಡೆನ್ಸ್ ಕೊಡ್ತೀನಿ, ಯಾವುದೇ ವರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಕರೆಕ್ಷನ್ ವಿಂಡೋ ಡೇಟು ಸಹ 28ಕ್ಕೆ ಕ್ಲೋಸ್ ಆಗಿತ್ತು ಫೆಬ್ರವರಿ, ಅದನ್ನು ಸೇಮ್ 30 ಮಾರ್ಚಿಂದ ಏಪ್ರಿಲ್ 1ಸ್ಟ್ವರೆಗೂ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಮಾಡ್ಕೋಬೋದು ಅಂತ ಅಂದರೆ, ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಒಂದು ಡೊಮಿಸೈಲ್ ತಪ್ಪಾಗಿದ್ದರೆ ಅಥವಾ ಸ್ಟೇಟ್ ಏನಾದರೂ ನೀವು ಕರ್ನಾಟಕಕ್ಕೆ ಹೋಗಿ ಬೇರೆ ಸ್ಟೇಟ್ ಹಾಕಿದರೆ ಅದನ್ನು ಚೇಂಜ್ ಮಾಡ್ಕೋಬೋದು, ಕ್ಯಾಟಗರಿ ಚೇಂಜ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಚೇಂಜ್ ಮಾಡ್ಕೋಬೋದು ಅಂತಂದರೆ ಜೆಂಡರು. ಫಾರ್ ಎಕ್ಸಾಂಪಲ್, ಇವಾಗ ಬಾಯ್ ಹಾಕೋಗಿ ಗರ್ಲ್ ಹಾಕಿರ್ತೀರ, ಗರ್ಲ್ ಹಾಕೋಕೆ ಹೋಗಿ ಬಾಯ್ ಹಾಕಿರ್ತೀರ, ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಈ 3 ಮುಖ್ಯವಾಗಿ ಚೇಂಜ್ ಮಾಡ್ಕೋಬೋದು, ಇದನ್ನು ಬಿಟ್ಟು ಬೇರೆದೇನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ವಿಂಡೋನು 3 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. 29 ಆ್ಯಕ್ಚುಲಿ ಮುಗಿದಿತ್ತದು. ಸೊ ಅದನ್ನೂ ಸಹ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಏಪ್ರಿಲ್ 1ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಇದ್ರ ಜೊತೆಗೆ ನಾನು ಇಂಪಾರ್ಟೆಂಟ್ ನೋಟಿಸ್ ರಿಲೀಸ್ ಆಗಿದ್ದಾವೆ, ಆ ನೋಟಿಸ್ ಬಗ್ಗೆ ನಿಮ್ಗೆ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಚಾಯ್ಸ್ ಫಿಲ್ಲಿಂಗ್ ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಸೊ ಓಕೆ, ಆ ನೋಟಿಸ್ ಇದರಲ್ಲೇ ನೋಡ್ಬೋದು. ಇಲ್ಲಿ ಹೆಂಗೆ ಅಂತಂದರೆ, ಸೊ ಇಲ್ಲಿ ಮೇಲ್ಗಡೆ ನೀವು ನೋಟಿಸ್ ಅಂತ ನೋಡ್ಬೋದು. ನೋಟಿಸಸಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಇದೆ, ಈವನ್ ಲಾಗಿನ್ ಆಗಿ ನೋಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಫಸ್ಟ್ ಇಲ್ಲಿ ನೋಡ್ರಿ, ನೋಟಿಸ್ ಮೇಲೆ ಹೋಗ್ತೀರಾ. ಲೇಟೆಸ್ಟ್ ನ್ಯೂಸಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ 27/3/2026 ಒಂದು ಬಂದಿದೆ ನೋಡಿ, ಫಸ್ಟ್ ಒನ್, ಅದರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಷ್ಟೆಲ್ಲ ನೋಟಿಸ್ ಓಪನ್ ಆಗ್ತವೆ. ಫಸ್ಟ್ ನೋಟಿಸ್ ಓಪನ್ ಮಾಡಿರಿ, ಓಕೆ ಅಂತ ಕೊಡ್ರಿ. ಸೊ ಇಲ್ಲಿ ನೀವು ನೋಡ್ಕೋಬೋದು, ನೋಟಿಸ್ ಕರೆಕ್ಟಾಗಿ ಓದಿ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ, ಎಲ್ಲ ಓದ್ಕೊಂತ ಹೋದರೆ ಇದೊಂದು ತಾಸು ಹಿಡಿತೈತಿ. ಸೊ ಇಲ್ಲೇನು ಮಾಡ್ಬೇಕಂತಂದ್ರೆ, ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ 3 ದಿವಸ ಕೊಟ್ಟಾರ. ಆ 3 ದಿವಸದೊಳಗಡೆ ಪ್ಲೀಸ್ ಆದಷ್ಟು ಬೇಗ ಮಾಡ್ಕೊಂಬಿಡ್ರಿ. ಸೊ ಯಾವಾಗಿನವರೆಗೂ ಆಲ್ರೆಡಿ ಹೇಳಿದ್ದೀನಿ. ಈಗ 30th ಮಾರ್ಚ್ ಮಂಡೇ ಬೆಳಿಗ್ಗೆ 5ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಯಾವಾಗ ಮುಗಿತೈತಿ? ಏಪ್ರಿಲ್ 1ನೇ ತಾರೀಕು ವೆಡ್ನೆಸ್ಡೇ ಸಂಜೆ 11:50 ಮುಗಿದ್ಬಿಡುತ್ತೆ. ಸೊ ಇದು ಒನ್ ಟೈಮ್ ಪ್ರೊಸೆಸ್ ಇದು. ಸೊ ಆ್ಯಕ್ಚುಲಿ 3 ದಿವಸ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಇದರೊಳಗಡೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಸೆಲೆಕ್ಷನ್ ಪ್ರೊಸೀಜರಿಂದ ಹೊರಗಡೆ, ಈವನ್ ಇನ್ ಕೇಸ್ 230
240 ಬಂದಿದ್ದರು ಹೊರಗಡೆ. ಅದು ಇಷ್ಟೊಂದು ಅಪಾರ್ಚುನಿಟಿ ಕೊಡ್ತಿದ್ದಾರೆ, ಪ್ಲೀಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಇವಾಗ ಏನು ವಿಡಿಯೋ ನೋಡ್ತಿದ್ದಾರಲ್ಲ, ಸೊ ಇದಾದಮೇಲೆ ಇನ್ನೊಂದು 3 ದಿವಸ ಆದಮೇಲೆ ಬಿಡ್ತಾರೆ ಇದನ್ನ. ಸೊ ನಾನು ಕಂಪ್ಲೀಟ್ ಆಗಿದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇನ್ನು ಲಾಸ್ಟ್ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗಿದು. ಸೊ ಇನ್ ಕೇಸ್ ಏನಾದರೂ ನೀವು ಕ್ವಾಲಿಫೈ ಆಗಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ನೋಟಿಸ್ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ ಕರೆಕ್ಷನ್ ಮಾಡ್ಕೋಬೋದು. ಅಪ್ಲಿಕೇಶನಲ್ಲಿ ನೀವು ಜೆಂಡರ್ ಅಥವಾ ಡೊಮಿಸೈಲ್ ಅಥವಾ ಕೆಟಗರಿ ಏನಾದರೂ ತಪ್ಪು ಹಾಕಿದರೆ ಚೇಂಜ್ ಮಾಡ್ಕೋಬೋದು, ಅಥವಾ ಚಾಯ್ಸ್ ಫಿಲ್ಲಿಂಗಲ್ಲಿ ಏನಾದರೂ ನೀವು ಚೇಂಜಸ್ನ ಮಾಡ್ಕೋಬೋದು. ಸೊ ಇನ್ನೊಂದು ಮೆಡಿಕಲ್ ನೋಟಿಸ್ ಇದೆ. ಮೆಡಿಕಲ್ ನೋಟಿಸಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ನೋಟಿಸು, ಅದು 27th ಇವತ್ತೇ ಬಂದಿದೆ. ಸೊ ಕ್ಲಿಕ್ ಮಾಡಿರಲಿ, ಡೌನ್ಲೋಡ್ ಅಗೇನ್, ಓಪನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 3rd ಮಾರ್ಚ್ಗೆ ಏನು ನೋಟಿಸ್ ಬಂದಿತ್ತಲ್ವ, ಅದರದ್ದು ಕಂಟಿನ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿರೋ ಪ್ರಕಾರ 30ನೇ ಮಾರ್ಚ್ 2026ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಮೆಡಿಕಲ್ಗೆ. ಸೊ ಇವಾಗ ಆಲ್ರೆಡಿ ಮೆಡಿಕಲ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಮೆಡಿಕಲ್ ಸುಮಾರು ಜನಕ್ಕೆ ಬಂದಿದೆ. ಆದರೂ ಮೆಡಿಕಲ್ ಸುಮಾರು ಜನ ಬಂದೇ ಇದ್ದರೂ ನೀವು 1 ದಿವಸ 2 ದಿವಸ 3 ದಿವಸ ಏನಾದರೂ ಗೊತ್ತಿಲ್ಲದೆ ನಿಮಗೆ ಇವಾಗ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಗೊತ್ತಾಗಿತ್ತಂತಂದರೆ, ಸೊ ನೀವು 30ನೇ ತಾರೀಕು ಒಳಗಡೆ ಮೆಡಿಕಲ್ನ ಮುಗಿಸ್ಕೊರಿ. ಸೊ ಮೆಡಿಕಲ್ ಯಾವ ಥರ ನೋಡೋದು ಅನ್ನೋದು ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿದರೆ ಎಲ್ಲ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ವಿಕ್ಟಿ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸೊ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆನೂ ಹೇಳಿದ್ದೀನಿ. ಚಾಯ್ಸ್ ಫಿಲ್ಲಿಂಗ್ ಯಾರ್ಯಾರಿಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟಾಗಿ ವೀಡಿಯೋ ನೋಡಬಹುದು. ಅದ್ರ ಜೊತೆಗೆ ಮೆಡಿಕಲ್ ಡೇಟ್ ಅಲೌಟ್ ಆಗಿದೆ ಇಲ್ಲ, ಮೆಡಿಕಲ್ ಯಾವ ಥರ ನೋಡ್ಬೋದು, ಇಲ್ಲಿದೆ ನೋಡಿರಿ ಈ ಕಡೆ ರೈಟ್ ಸೈಡಲ್ಲಿ ಮೆಡಿಕಲ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಾನು. ಸೊ ಅದ್ರ ಕೆಳಗಡೆ ಕಂಪ್ಲೀಟಾಗಿ ಸೈನಿಕ್ ಸ್ಕೂಲ್ ರಿಸಲ್ಟ್ ಬಗ್ಗೆ ಎಲ್ಲ ಇಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ. ಸೊ ಫಸ್ಟ್ಗೆ ನಾನು ಇಲ್ಲಿ 1 ಮಂತ್ ಆಗೋ ನೋಡಿರಿ ಈ ಕೌನ್ಸಿಲಿಂಗ್ ಬಗ್ಗೆನೇ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಇದನ್ನೂ ಒಂದ್ಸಲ ನೋಡಿರ್ಬೇಕಾದ್ರೆ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದಂತ. ಬಟ್ ನಾನು ಒಂದ್ಸಲ ಲೈವ್ ಆಗಿ ರಿಜಿಸ್ಟ್ರೇಷನ್ 3 ದಿವಸ ಆದಮೇಲೆ ಮಾಡಿ ತೋರಿಸ್ತೀನಿ, ಯಾವುದೇ ವರಿ ಮಾಡೋ ಅವಶ್ಯಕತೆ ನೀವಿಲ್ಲ. ಸೊ ಆಲ್ರೆಡಿ ಇಲ್ಲಿ ನಾವು ಎಷ್ಟು 1 ತಿಂಗಳ ಹಿಂದೆನೇ ನಾನು ರಿಜಿಸ್ಟ್ರೇಷನ್ ವಿಡಿಯೋ ಮಾಡಿದ್ದೆ. ಇದು ಮಾಡಿದರೂ ಸಹ ಇದನ್ನ ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನೀವು. ಓಕೆ, ನೋ ಪ್ರಾಬ್ಲಮ್. ಈಗ ಆಲ್ರೆಡಿ ಮತ್ತೆ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಸೊ ನೋಟಿಸ್ ಪ್ರಕಾರ ನೀವೇನು ಮಾಡಬೇಕಂತಂದರೆ 30ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಗೇನ್ ನೀವು ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ, ಸೆಲೆಕ್ಷನ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಚಾಯ್ಸ್ ಫಿಲ್ಲಿಂಗಲ್ಲಿ ಯಾವ್ಯಾವ ಸ್ಕೂಲ್ನ ನೀವು ಕರ್ನಾಟಕ ಆಗಿದ್ದರೆ ಯಾವ್ಯಾವ ಸ್ಕೂಲ್ನ ಯಾವ ಥರ ಪ್ರಿಫರೆನ್ಸ್ ಕೊಡಬೇಕಂತ ನಾನು ಹೇಳ್ತೀನಿ ನಿಮಗೆ. ಸೊ ಇದು ಆ್ಯಕ್ಚುಲಿ ನೋಟಿಫಿಕೇಷನ್ ಇದು. ಸೊ ಇದರಲ್ಲಿ ಸ್ಕೂಲ್ ನೇಮ್ ನಾನು ಓಪನ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಇಲ್ಲಿ ನೀವೇನು ಈಗ ಕರ್ನಾಟಕದವ್ರು ಇಲ್ವಾ, ಕರ್ನಾಟಕದವರಾಗಿರೋದ್ರಿಂದ ಏನು ಮಾಡಬೇಕಂತ ಅಂದರೆ, ಸೊ ಮೊದಲು ನೀವು ಏನು ಮಾಡಬೇಕು, ನಿಮ್ಮ ಮಾರ್ಕ್ಸ್ ಏನಾದರೂ ಅರೌಂಡ್ 240 ಇಂದ 280ವರೆಗೂ ಇದ್ದರು, ಅಂದರೆ 240 ಮೇಲ್ಗಡೆ 250 ಮೇಲ್ಗಡೆ ಇದ್ದರೆ ನೀವೇನು ಮಾಡಬೇಕಂತಂದರೆ, ಅದರ ಜೊತೆಗೆ ನಿಮ್ಗೆ ಏನಾದರೂ ಡಿಫೆನ್ಸ್ ಕೋಟಾ ಇತ್ತಂತಂದರೆ, ಡಿಫೆನ್ಸ್ ಕೋಟಾ ಇರಲಿ ಬಿಡಲಿ, ನಿಮ್ಮ ಮಾರ್ಕ್ಸ್ ಏನಾದರೂ 240 250 260 270 ರೇಂಜಲ್ಲಿ ಇದೆ ಅಂತಂದರೆ ನೀವೇನು ಮಾಡಬೇಕಂತಂದರೆ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕಕ್ಕೆ ಕೊಟ್ಟು ಆಮೇಲೆ ನಿಮ್ಮ ನಿಯರೆಸ್ಟ್ ಸ್ಟೇಟ್ಸ್ಗೆ ಸೈನಿಕ್ ಸ್ಕೂಲ್ ಕೊಡಬೇಕು. ನೀವು ಸೈನಿಕ್ ಸ್ಕೂಲ್ ಯಾವುದೇ ಕಾರಣಕ್ಕೂ ಇವಾಗ ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫಸ್ಟ್ ಏನು ಮಾಡಿ, ಬಿಜಾಪುರ ಕೊಡಗು ಪ್ರಿಫರೆನ್ಸ್ ಕೊಡಿ. ಐದರ್ ಕೊಡಗು ಮೊದಲು ಕೊಡ್ಬೋದು, ಬಿಜಾಪುರ ಮೊದಲು ಕೊಡ್ಬೋದು. ಅದ್ರ ಜೊತೆಗೆ ನಾನು ಇವಾಗ ಬೇರೆ ಸ್ಟೇಟ್ ನಿಯರ್ ಬೈ ಸ್ಟೇಟ್ಗೆ ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ ಕೊಡಂತ ಹೇಳ್ತಿದ್ದೀನಿ. ಏನಕ್ಕಂತ ಅಂದರೆ, ಸೊ ಇಲ್ಲಿ ಎಜುಕೇಷನ್ ಭಾಳ ಚೆನ್ನಾಗಿದೆ. ನೀವು ಸೈನಿಕ್ ಸ್ಕೂಲಲ್ಲಿ ಎಜುಕೇಷನ್ ಇದ್ರ ತಕ್ಕಂಗೆ ಸ್ವಲ್ಪ ಕಡಿಮೆ. ಸೈನಿಕ್ ಸ್ಕೂಲಲ್ಲಿ ಇವಾಗ ಬಿಜಾಪುರ ಕೊಡಗು ಏನಿದಾವಲ್ಲ, ಈ ಥರ ಸೈನಿಕ್ ಸ್ಕೂಲಲ್ಲಿ ಏನಂತ ಅಂದರೆ UPSC ಕಂಡಕ್ಟ್ ಮಾಡುವಂಥ NDA ಎಕ್ಸಾಮ್ಗೆ ಕೋಚಿಂಗ್ ಕೊಡ್ತಾರೆ. ಆರ್ಮಿ ರಿಲೇಟೆಡ್ ಆಫೀಸರ್ ಲೆವೆಲ್ಗೆ ಕೋಚಿಂಗ್ ಕೊಡ್ತಾರೆ. SSB ಇಸ್ ಅ ಟಫೆಸ್ಟ್ ಇಂಟರ್ವ್ಯೂ. ಅದು ಯಾವುದು UPSC ಕಂಡಕ್ಟ್ ಮಾಡುವಂಥ SSB ಇಂಟರ್ವ್ಯೂ ಏನಿದೆಲ್ಲ ಟಫೆಸ್ಟ್ ಇಂಟರ್ವ್ಯೂ. ಇಲ್ಲಿ ಏನು ಮಾಡ್ತಾರೆ ಅಂದರೆ SSB ಕ್ಲಿಯರ್ ಆದಮೇಲೆ ಡೈರೆಕ್ಟಾಗಿ ನಿಮಗೆ ಲೆಫ್ಟಿನೆಂಟ್ ಪೋಸ್ಟ್ ಸಿಗುತ್ತೆ. ಇದು IAS IPS ಲೆವೆಲ್ ಪೋಸ್ಟು, ಎಲ್ಲಿ ಆರ್ಮಿಲಿ ಅಲ್ವಾ. ಸೊ ಅದಕ್ಕೇನಂತ ಅಂದರೆ ಇಲ್ಲಿ ಪಾಸ್ಔಟ್ ಸೆಕೆಂಡ್ ಇಯರ್ ಆದಮೇಲೆ ಪಾಸ್ಔಟ್ ಆಗೋ ಕ್ಯಾಂಡಿಡೇಟ್ಸಲ್ಲಿ ಅರೌಂಡ್ 50%ಗಿಂತ ಜಾಸ್ತಿ ಜನ NDA ಸೆಲೆಕ್ಟ್ ಆಗ್ತಾರೆ. ಅರ್ಥ ಆಯ್ತಾ. ಸೊ ಇಲ್ಲಿ ಇಷ್ಟೊಂದು ಅಡ್ವಾಂಟೇಜಸ್ ಇದ್ದಾವೆ ಈ ಸ್ಕೂಲಲ್ಲಿ, ಒಳ್ಳೆ ಎಜುಕೇಷನ್ ಸಿಗುತ್ತೆ. ಸೊ ನೀವು ಸೈನಿಕ್ ಸ್ಕೂಲ್ಗಿಂತ ಇದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಿ. ಸೊ ನೀವು ಏನು ಮಾಡಬೇಕಂತಂದರೆ, ನಿಮಗಿವಾಗ ಕರ್ನಾಟಕ ಬಿಜಾಪುರ ಕೊಡಗು ಕೊಟ್ಟಾದಮೇಲೆ ನಿಯರೆಸ್ಟ್ ಯಾವುದೇ ನೋಡಿ, ಆಂಧ್ರ ಪ್ರದೇಶ ಇದ್ದರೆ ಕೋರುಕೊಂಡ ಕಲಿಕೆರೆ ಸೆಲೆಕ್ಟ್ ಮಾಡಿ 3rd 4th ಪ್ರಿಫರೆನ್ಸ್ ಆಗಿ. ಅದಾದಮೇಲೆ ಮಹಾರಾಷ್ಟ್ರ ಸಮೀಪ ಇದ್ದವ್ರು ಏನು ಮಾಡ್ಬೋದು, 3rd 4th ಮಹಾರಾಷ್ಟ್ರ ಪ್ರಿಫರೆನ್ಸ್ ಕೊಡ್ಬೋದು, ಸತಾರ ಚಂದ್ರಪುರ ಕೊಡ್ಬೋದು, ಆಮೇಲೆ ಆಂಧ್ರ ಪ್ರದೇಶ ಕೊಡ್ಬೋದು. ಆಮೇಲೆ ಏನು ಮಾಡ್ಬೋದು, ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೋಬೇಕು, ಅಮರಾವತಿ, ಇದು ಒಳ್ಳೆ ಸ್ಕೂಲ್. ಅದಾದಮೇಲೆ ಕೇರಳ ನೀವು ಸೆಲೆಕ್ಟ್ ಮಾಡ್ಕೋಬೋದು.
ಸೊ ಇದು ಫಸ್ಟ್ 7-8 ಸ್ಕೂಲ್ಸು ಇವನ್ನೆಲ್ಲ ಕೊಟ್ಬಿಡ್ರಿ ನಿಯರೆಸ್ಟ್ ಕರ್ನಾಟಕ ಯಾವ್ಯಾವಿದಾವೆ ಅಂತ. ಇದಾದ್ಮೇಲೆ ಏನು ಮಾಡಿರಿ, ಇನ್ನೂ 4 ಸ್ಕೂಲ್ ಏನಿದಾವಲ್ಲ ಕರ್ನಾಟಕದಲ್ಲಿ, ಒಂದು ಬೆಳಗಾವಿಲಿದೆ, ಇನ್ನೊಂದು ಮೈಸೂರಲ್ಲಿದೆ, ಇನ್ನೊಂದು ರಾಯಚೂರಲ್ಲಿದೆ, ಇನ್ನೊಂದು ಗದಗಲ್ಲಿದೆ. ಗದಗ ಅಥವಾ ಬೀದರ್, ಓಕೆ, ಅಲ್ಲೊಂದು ಸ್ಕೂಲ್ ಇದೆ. ಸೊ ಅದ್ರ ಬಗ್ಗೆ ಅದನ್ನು ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಏನಾದರೂ ಇವಾಗ ನಾನು 240, 250, 260, 270 ಮಾರ್ಕ್ಸ್ದವ್ರಿಗೆ ಹೇಳಿದೆ. ಇನ್ ಕೇಸ್ ನಿಮ್ದು ಏನಾದರೂ ಅರೌಂಡ್ 150ಇಂದ ಹಿಡಿದು 200, 210, 220ವರೆಗೂ ಏನಾದರೂ ಇದೆ ಅಂತ ಅಂದರೆ ನೀವೇನು ಮಾಡಬೇಕಂತ ಅಂದರೆ, ಹೊರಗಡೆ ಸ್ಕೂಲ್ ಕೊಡೋ ಅವಶ್ಯಕತೆ ಇಲ್ಲ, ಬೇರೆ ಸ್ಟೇಟ್ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದರೆ ಸಿಗಂಗಿಲ್ಲ. ಯಾಕಂತಂದರೆ ಅಲ್ಲಿ 250, 260, 270 ತೆಗಿಬೇಕು ಬೇರೆ ಸ್ಟೇಟೆಲ್ಲ ಸಿಗಬೇಕಂತ ಅಂದರೆ. ಅದಕ್ಕೇನು ಮಾಡಿರಿ, ಅರೌಂಡ್ 150ಇಂದ 210, 220ವರೆಗೂ ಯಾರ್ಯಾರು ಇದ್ದೀರಲ್ಲ ಅವ್ರೇನು ಮಾಡಿರಿ, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಯಾವುದು ಕೊಡಕ್ಕೆ ಹೋಗ್ಬೇಡ್ರಿ. ಮೊದಲು ಬಿಜಾಪುರ ಕೊಡಗು ಕೊಡ್ರಿ, ಆಮೇಲೆ ಮತ್ತೆ ಇನ್ನು 4 ಸ್ಕೂಲ್ ಏನು ಇದಾವಲ್ಲ ಅದ್ರ ಬಗ್ಗೆ ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಡಿಫೆನ್ಸ್ ಕೋಟಾ ಇರೋರು ಮಾತ್ರ ಹೇಳ್ತೀನಲ್ಲ, ಅವ್ರೇನು ಮಾಡಬೇಕು, ನಾನು ಇವಾಗ 240, 250, 260, 270 ಮಾರ್ಕ್ಸ್ ತೆಗೆದಿದ್ದಾರಲ್ಲ ಅವ್ರಿಗೇನೊಂದು ರೂಲ್ ಹೇಳಿದ್ನಲ್ಲ, ಫಸ್ಟು ಸೈನಿಕ್ ಸ್ಕೂಲ್ ಕೊಟ್ಟು ಅದ್ರ ಜೊತೆಗೆ ನಿಯರ್ ಬೈ ಕರ್ನಾಟಕದಲ್ಲಿರೋ ಸ್ಟೇಟ್ಸ್ ಕೊಟ್ಟು ಅದಾದಮೇಲೆ ನೀವು ಸೈನಿಕ್ ಸ್ಕೂಲಿಗೆ ಬರಬೇಕು ಡಿಫೆನ್ಸ್ ಅವರು ಸಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದೇನಂತ ಅಂದರೆ, ಒಂದು ವರ್ಷ ನೀವು ಕಂಪ್ಲೀಟಾಗಿ ನಿಮ್ಮ ಮಕ್ಕಳಿಗೆ ಕೋಚಿಂಗ್ ಕೊಡಿಸಿ 240, 250ವರೆಗೂ ಸ್ಕೋರ್ ಮಾಡಿಸಿರ್ತೀರ. ಅವಾಗ ಏನು ಮಾಡಿ, ಇನ್ ಕೇಸ್ ಏನೋ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಭಾಳ ಜನಕ್ಕೊಂದು ಅಪ್ಡೇಟ್ ಗೊತ್ತಿಲ್ಲ. ಏನಂತ ಅಂದರೆ, ಸೈನಿಕ್ ಸ್ಕೂಲ್ನ 2 ಸಲ ಬರಿಬೋದು ಮಕ್ಕಳು. ಇನ್ ಕೇಸ್ ಏನಾದರೂ ನಿಮ್ಮ ಏಜ್ ಕ್ರೈಟೀರಿಯಾ ಅದರೊಳಗಡೆ ಕೂತ್ರೆ ನಿಮ್ಮ ಮಕ್ಕಳು 2 ಸಲ ಬರಿಬೋದು. ಇವಾಗ 1 ವರ್ಷ ಕೋಚಿಂಗ್ ಕೊಡಿಸ್ತೀರಾ, ಜಸ್ಟ್ ಒಂದು 5-10 ಮಾರ್ಕ್ಸಲ್ಲಿ ಹೋಗುತ್ತೆ. ಹೋದ್ಮೇಲೆ ಏನು ಮಾಡ್ತೀರಾ, 6 ರೆಗ್ಯುಲರ್ ಸ್ಕೂಲ್ ಕಳಿಸ್ಬಿಡ್ತೀರಾ. ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 1 ವರ್ಷ ಎಫರ್ಟ್ ಹಾಳಾಗುತ್ತೆ. ಅದ್ರ ಬದಲಿ ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ಏಜ್ ಕ್ರೈಟೀರಿಯಾ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು 2014ಇಂದ 2016ವರೆಗೂ ಯಾರ್ಯಾರಿದ್ದಾರೆ ಅವ್ರಿಗೆ ಒಂದ್ಸಲ ತೋರಿಸ್ತೀನಿ ಇಲ್ಲಿ. 2014ಇಂದ 2016ವರೆಗೂ ಯಾರ್ಯಾರು ಬಾರ್ನ್ ಆಗಿದ್ರಲ್ವಾ, ಸೊ ಅವ್ರಿಗೆ ಈ ಸಲ ನೀವು ಅಟೆಂಪ್ಟ್ ಕೊಟ್ಟಿದ್ದೀರಾ. ಸೊ 10 ಪೇಜ್ ನಂಬರ್. ಸೊ ಇಲ್ಲಿ ನೋಡ್ಬೋದು, ನಿಮಿಷ. ಸೊ ಇಲ್ಲಿ ನೀವು ನೋಡ್ಬೋದು ಏನಂತ ಅಂದರೆ, ಇಲ್ಲಿ ನೋಡಿ ಏಜ್ ಕ್ರೈಟೀರಿಯಾ. ಈ ಏಜ್ ಕ್ರೈಟೀರಿಯಾ ಲಾಸ್ಟ್ ಇಯರ್ ಆ್ಯಕ್ಚುಲಿ, ಅಂದರೆ ಇವಾಗ ಯಾರ್ಯಾರು ಎಕ್ಸಾಮ್ ಬರೋದು ರಿಸಲ್ಟ್ ವೇಟ್ ಮಾಡ್ತಿದ್ರಲ್ಲ, ಪ್ರೆಸೆಂಟ್ಲಿ ನೀವು ಇವಾಗ ಚಾಯ್ಸ್ ಫಿಲ್ಲಿಂಗ್ ಏನು ಮಾಡ್ತಿದ್ರಲ್ಲ, ನೀವು ಇವಾಗ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದೀರಿ. ಲಾಸ್ಟ್ ಇಯರ್ ಏನಿತ್ತು 2014ಇಂದ 2016 ಅಂತ ಇತ್ತು. ಸೊ ಈ ವರ್ಷ ಅಂದರೆ ಈ ವರ್ಷ ಕಂಪ್ಲೀಟ್ ಕೋಚಿಂಗ್ ತೊಗೊಂಡು ಮುಂದೆ ಯಾರ್ಯಾರು ಮುಂದಿನ ವರ್ಷ ಯಾರ್ಯಾರು ಬರೀತಿದ್ದಾರೆ ಅಂದರೆ 2027ಅಲ್ಲಿ ಸೈನಿಕ್ ಸ್ಕೂಲ್ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರಲ್ಲ, ಸೊ ಅವ್ರಿಗೆಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ನಾನು ಯಾವ ಥರ ಇದೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಈ ವರ್ಷದವ್ರಿಗೆ RMS ಸೈನಿಕ್ ಬರೆಯೋರಿಗೆ 2015ಅಲ್ಲಿ ಯಾರ್ಯಾರು ಬಾರ್ನ್ ಆಗಿದ್ದಾರೆ ಇಲ್ಲಿ ನೋಡ್ಕೋಬೋದು ಒಂದ್ಸಲ. ಸೊ ಇಲ್ಲಿ ಏಪ್ರಿಲ್ 1, 2015ಅಲ್ಲಿ ಯಾರು ಬಾರ್ನ್ ಆಗಿದ್ದಾರೆ, ಅದ್ರ ಜೊತೆಗೆ ಏಪ್ರಿಲ್ 1, 2015ಇಂದ ಮಾರ್ಚ್ 31, 2017 ಇನ್ ಬಿಟ್ವೀನ್ ಯಾರ್ಯಾರು ಬಾರ್ನ್ ಆಗಿದಾರಲ್ಲ ಇವ್ರು ಇನ್ನೊಂದು ಸಲ ಬರಿಬೋದು ಈ ವರ್ಷ. ಇವನ್ 5th ಮುಗಿದಿದ್ರು ಸಹ ಬರಿಬೋದು, ಇನ್ನೊಂದು ಅಟೆಂಪ್ಟ್ ಇದೆ. ಬಟ್ ಸೆಲೆಕ್ಷನ್ ಆದರೆ ಜಸ್ಟ್ 1 ಇಯರ್ ಬ್ಯಾಕ್ ಆಗುತ್ತೆ ಸೈನಿಕ್ ಸ್ಕೂಲ್ ಹೋದಾಗ. ಬಟ್ ಅದು ಜಾಯ್ನಿಂಗ್ 1 ಇಯರ್ ಬ್ಯಾಕ್, 1 ವರ್ಷ ಬ್ಯಾಕ್ ಆಗಿ ನೀವು ಸೈನಿಕ್ ಸ್ಕೂಲ್ ಜಾಯ್ನ್ ಆದರೂ ವರ್ತ್ ಇದೆ. ಯಾಕಂದರೆ ಅಲ್ಲಿ ಆ ಲೆವೆಲ್ ಕೋಚಿಂಗ್ ಕೊಡ್ತಾರೆ. ಓವರ್ ಆಲ್ ಡೆವಲಪ್ಮೆಂಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್, ಎಜುಕೇಷನ್, ಸ್ಪೀಕಿಂಗ್ ಸ್ಕಿಲ್ಸ್, ಇಂಟರ್ವ್ಯೂ ಪ್ರಿಪರೇಷನ್, UPSC NDA ಕೋಚಿಂಗ್ ಆ್ಯಂಡ್ SSB ಇಂಟರ್ವ್ಯೂ. ಇಷ್ಟೆಲ್ಲ ಅಷ್ಟೊಂದು ಹೊರಗಡೆ ಸ್ಕೂಲಲ್ಲಿ ಸಿಗಲ್ಲ. ಒಂದೇ ಸ್ಕೂಲಲ್ಲಿ ವಿತ್ ಮಿನಿಮಮ್ ಫೀಸ್ ಒಂದು RMS ಅಥವಾ ಸೈನಿಕ್ ಸ್ಕೂಲಲ್ಲಿ ಕೊಡ್ತಿದ್ದಾರೆ ಅಂದರೆ ಅದು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಹೇಳ್ತೀನಿ. ಅದರಲ್ಲೂ ಡಿಫೆನ್ಸ್ ಪರ್ಸನಲ್ ಮಕ್ಕಳು ಸಿದಾರಲ್ಲ ಅವ್ರಿಗೆ ಇದರಲ್ಲಿ ಜಾಸ್ತಿ ರಿಸರ್ವೇಷನ್ ಇದೆ. 25% ರಿಸರ್ವೇಷನ್, ಅದ್ರ ಬಗ್ಗೆ ತೋರಿಸ್ತೀನಿ ಇವಾಗ. 25% ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಡಿಫೆನ್ಸ್ ಮಕ್ಕಳು ಮಾತ್ರ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಜನರಲ್ಲು SC ST ಯಾರೇ ಇರಲಿ ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಇದೆ. ಇವಾಗ ಆಲ್ರೆಡಿ ನೀವು 1 ವರ್ಷ ಕೋಚಿಂಗ್ ಕೊಟ್ಟು ಅರೌಂಡ್ 170, 180, 200 ಮಾರ್ಕ್ಸ್ ತೆಗೆದರೂ ಸಹ ಇನ್ನೊಂದು ಸಲ ಚಾನ್ಸ್ ತೊಗೋಬೋದು. ಸೊ ಇಲ್ಲಿ ನೋಡ್ಕೋಬೋದು 9th ಅವ್ರಿಗೆ 1/4/2012ಇಂದ 31/3/2017. ಸೊ ನವೋದಯಕ್ಕೂ ಇಲ್ಲಿದೆ ನೋಡಿ, 1/5/2015ಇಂದ 31/7/2017. ಸೊ ಇದನ್ನು ನೀವು ಮಾಡ್ಕೋಬೋದು. ಇನ್ನೊಂದು ಸಲ ನಾನು ಡಿಫೆನ್ಸದು ರಿಸರ್ವೇಷನ್ ಹೇಳಿಬಿಡ್ತೀನಿ ಇಲ್ಲಿ. ಸೊ ನಾರ್ಮಲ್ ರಿಸರ್ವೇಷನ್ ಎಲ್ಲರಿಗೂ ಒಂದು ಸಲ ನಾನು ಬೇಸಿಕ್ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ.
ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ 15% ಯಾರಿಗಿದೆ, ಎಸ್ ಸಿ ಎಸ್ ಟಿಗಿದೆ, ಎಸ್ ಸಿಗಿದೆ 7.5, ಎಸ್ ಟಿಗಿದೆ 27%, ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಜನರಲ್ಗಂತೂ ಯಾವ ರಿಸರ್ವೇಷನ್ ಇಲ್ಲ. ಸೊ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗೋವರೆಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಯ್ತಿಲ್ಲ. ಯಾಕಂದರೆ ಇಷ್ಟು ಚೆನ್ನಾಗಿ ಓದಿ ಇಷ್ಟೆಲ್ಲ ಮಾರ್ಕ್ಸ್ ತೆಗೆದ್ರು ಸಹ ಅವ್ರಿಗೆ ಏನೂ ರಿಸರ್ವೇಷನ್ ಇಲ್ಲ, ಅವ್ರು ಟಾಪಲ್ಲೇ ಬರಬೇಕು. ಓಕೆ ಫೈನ್, ನೋ ಪ್ರಾಬ್ಲಮ್. ವಿಶ್ ಅಟ್ಲೀಸ್ಟ್ ಫ್ಯೂಚರಲ್ಲಿ ರಿಸರ್ವೇಷನ್ ಸಿಸ್ಟಮ್ ಹೋಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಅನ್ಕೋತೀವಿ. ಸೊ ಅದೇನೇ ಆಗಲಿ ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಸೊ ಡಿವಿಯೇಟ್ ಆಗೋದು ಬೇಡ. ಸೊ ಇಲ್ಲಿ ಡಿಫೆನ್ಸ್ ಪರ್ಸನಲ್ಸ್ಗೆ ಎಷ್ಟಿದೆ ನೋಡಿ, 25% ವಾರ್ಡ್ಸ್ ಅಂದರೆ ಡಿಫೆನ್ಸ್ ಮಕ್ಕಳಿಗೆ 25% ರಿಸರ್ವೇಷನ್ ಕೊಟ್ಟಿದ್ದಾರೆ. ಆ 25 ಜೊತೆಗೆ ನೀವೇನಾದರೂ ಮತ್ತೆ ಎಸ್ ಸಿ ಎಸ್ ಟಿಲಿ ಬಂದರೆ 25 ಪ್ಲಸ್ 15% ಅಂದರೆ ಎಷ್ಟಾಯಿತು, 40 ಮತ್ತೇನಾದರೂ ನೀವು ಡಿಫೆನ್ಸಲ್ಲಿ ಬಂದು ಎಸ್ ಟಿಲಿ ಬಂದರೆ 25 ಪ್ಲಸ್ 7.5 32.5 ರಿಸರ್ವೇಷನ್ ಆಯಿತು. ಅದರಲ್ಲೂ ಮತ್ತೆ ಒ ಬಿ ಸಿ ಅವರು ಇದ್ದರೆ ನಿಮಗೆ ಅರೌಂಡು 52% ರಿಸರ್ವೇಷನ್ ಸಿಗುತ್ತೆ, ಡಿಫೆನ್ಸ್ ಪ್ಲಸ್ ಒ ಬಿ ಸಿ. ಸೊ ಇಷ್ಟೆಲ್ಲ ಸದುಪಯೋಗ ಕೊಟ್ಟಿರೋದ್ರಿಂದ ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ನೀವು ಆರ್ಮಿಗೆ ಹೋಗಿ ಆರ್ಮಿಗೆ ಸರ್ವ್ ಮಾಡಿ ಬರ್ತೀರಾ, ಅದು ಎಫರ್ಟ್ ನಿಮಗೆ ಗೊತ್ತು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಸೊ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅರ್ಥ ಮಾಡ್ಕೊಂಡು ರಿಸರ್ವೇಷನ್ ಕೊಟ್ಟಿದೆ. ನಿಮ್ಮ ಮಕ್ಕಳಿಗೆ ಸೈನಿಕ್ ಸ್ಕೂಲ್ ಆರ್ ಎಮ್ ಎಸ್ಗೆ ಜಾಯಿನ್ ಮಾಡಿಸ್ಲೇಬೇಕು ನೀವು. ಯಾಕಂದರೆ ಇಷ್ಟೊಂದು ರಿಸರ್ವೇಷನ್ ಕೊಡಿ, ಅದರಲ್ಲಿ ಆರ್ ಎಮ್ ಎಸ್ ಅಲ್ಲಂತೂ 70% ರಿಸರ್ವೇಷನ್ ಕೊಟ್ಟಿದ್ದಾರೆ. ಯಾರಿಗೆ, ಡಿಫೆನ್ಸ್ ಅವ್ರ ಮಕ್ಕಳಿಗೆ. ಸೊ ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಆಲ್ರೆಡಿ ಇವಾಗ ನಮ್ಮ ಅಕಾಡೆಮಿಲಿ ನಾನು ಡೇಟ್ ಆಫ್ ಬರ್ತ್ ಹೇಳಿದೆ. ನೀವು ಇವಾಗ ಒಂದೊಂದು ವರ್ಷ ಕೋಚಿಂಗ್ ಕಳಿಸಿ ನೀವು ಅವ್ರಿಗೆ ಲಾಸ್ಟ್ ಸ್ವಲ್ಪ ಅದರಲ್ಲೂ ಹೋಗಿರುತ್ತೆ 170, 180, 200 ಮಾರ್ಕ್ಸ್ ತೆಗೆದಿದ್ದಾರೆ ಅಂದರೆ ಒಳ್ಳೆಯದು. ಅವ್ರಿಗೆ ಇನ್ನೊಂದು ವರ್ಷ ಕೋಚಿಂಗ್ ಕೊಡ್ಸಿದ್ರೆ ಏನಾಗುತ್ತೆ, ಅವ್ರು ಇನ್ನೊಂದು 50 to 60 ಮಾರ್ಕ್ಸ್ ತೆಗೆದ್ರು, ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ರ್ಯಾಂಕಿಂದ ಒಳ್ಳೆ ಸ್ಕೂಲ್ಸ್ನ ತೊಗೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ರೆಡಿ ನಮ್ಮ ಅಕಾಡೆಮಿಲಿ ಇವಾಗ ವಿಕ್ಟಿ ಕೆರಡ್ ಅಕಾಡೆಮಿಲಿ ಸೈನಿಕ್ ನವೋದಯ ಆರ್ ಎಮ್ ಎಸ್ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಇಲ್ಲಿ ನಾನು ಅಕಾಡೆಮಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ, ನಮ್ಮ ಅಕಾಡೆಮಿ ಮ್ಯಾನೇಜ್ಮೆಂಟ್ ಕಂಪ್ಲೀಟಾಗಿ ಆರ್ಮಿಯವರು ಇದ್ದಾರೆ, ಒಂದು ನೇವಿ ಕಮಾಂಡರ್ ಇದ್ದಾರೆ. ಆರ್ಮಿಯವರ ಅಂದರೆ ಆರ್ಮ್ಡ್ ಫೋರ್ಸಸ್, ನೇವಿ ಕಮಾಂಡರ್ ಇದ್ದಾರೆ, ಇನ್ನೊಬ್ಬರು ಪೈಲಟ್ ಇದ್ದಾರೆ, ಇನ್ನೊಬ್ಬರು ಸೈಂಟಿಸ್ಟು, ಆಮೇಲೆ ಅಡ್ವೊಕೇಟ್ಸ್. ಸೊ ಇವರೆಲ್ಲ ಪ್ಯಾನಲ್ ಏನು ಮಾಡ್ತಾರೆ ಅಂದರೆ ಟೀಚರ್ಸ್ಗೂ ಸಹ ಒಂದು ಟ್ರೈನಿಂಗ್ ಕೊಡ್ತಾರೆ, ಯಾವ ಥರ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕಂತ. ಸೊ ಮಕ್ಕಳಿಗೊಂದು ಇಂಟರ್ವ್ಯೂ ಪ್ರಿಪರೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್, ಸ್ಟೇಜ್ ಫಿಯರ್, ಮೆಡಿಕಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಕಂಪ್ಲೀಟಾಗಿ ನಮ್ಮ ಅಥಾರಿಟೀಸ್ ಎಲ್ಲ ನಮ್ಗೆ ರೆಸ್ಪಾನ್ಸಿಬಲ್ ತಗೋತಾರೆ. ಸೊ ಮಕ್ಕಳು ಕಲಿಯುವಾಗ ಅವ್ರ ಮುಂದೆನೇ ಆರ್ಮಿ ಆಫೀಸರ್ಸು, ನೇವಿ ಆಫೀಸರ್ಸ್ ಇದೆ, ಅದೇ ಒಂದು ಒಳ್ಳೆ ಮೋಟಿವೇಶನ್ ಅವ್ರಿಗೆ ಅಲ್ವಾ. ಸೊ ಅದು ಇಲ್ಲಿ ಒಳ್ಳೆ ಒಂದು ಎಕ್ಸ್ಪೋಜರ್ ಸಿಗುತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ಇರೋ ಪ್ರತಿಯೊಂದು ಟೀಚರ್ಸು ಸಹ ಏನಂತ ಅಂದರೆ ವೆಲ್ ಕ್ವಾಲಿಫೈಡ್, SSC UPSC ಎಕ್ಸಾಮ್ಸ್ ಅಟೆಂಪ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನನ್ನ ಬಗ್ಗೆನೇ ಹೇಳೋದಾದರೆ ಇಲ್ಲಿ ನಾನು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ ಇದ್ದೀನಿ. ಸೊ ನಾನು ಇಲ್ಲಿ ಈವನ್ ನಂದು ನ್ಯಾಷನಲ್ ಸ್ಪೋರ್ಟ್ಸ್ ಖೋಖೋಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಮಕ್ಕಳನ್ನ ಗ್ರೌಂಡಲ್ಲಿ ಯಾವ ಥರ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಯಾವ ಥರ ಫಿಟ್ ಇರಬೇಕು ಮಕ್ಕಳು, ಅವ್ರಿಗೆ ಯಾವ ಆಟ ಆಡಿಸ್ಬೇಕು, ಇದ್ರ ಬಗ್ಗೆ ನನಗೆ ಕಂಪ್ಲೀಟ್ ನಾಲೆಜ್ ಇದೆ. ಅದ್ರ ಜೊತೆಗೆ ಕ್ಲಾಸಲ್ಲೂ ಸಹ ನಾನು ಅವ್ರಿಗೆ ಚೆನ್ನಾಗಿ ಪಾಠ ಮಾಡ್ತೀನಿ. ಸೊ ಪ್ರತಿಯೊಂದು ಟೀಚರ್ಸ್ಗೂ ಅವ್ರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಒಂದು ನಾಲೆಜ್ ಇದೆ. ಇಂಟರ್ವ್ಯೂ ಪ್ರಿಪ್ರೇಷನ್ ಮಕ್ಕಳಿಗೆ ಯಾವ ಥರ ಗೈಡೆನ್ಸ್ ಕೊಡಬೇಕು ಅನ್ನೋದು ಗೊತ್ತಿದೆ. ಸ್ಟೇಜ್ ಫಿಯರ್ ಮಕ್ಕಳನ್ನ ನಾವು ಯಾವ ಥರ ಕಡಿಮೆ ಮಾಡಬೇಕು ಅನ್ನೋ ನಾಲೆಜ್, ಅದ್ರ ಜೊತೆ ಕ್ಲಾಸಲ್ಲೂ ಚೆನ್ನಾಗಿ ಪಾಠ ಮಾಡ್ತೀವಿ. ಸೊ ಈ ಥರ ಇರೋದ್ರಿಂದ ನಾನು ನಿಮಗೆ ಆಲ್ರೆಡಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ. ಸೊ ಕಂಪ್ಲೀಟಾಗಿ ಆರ್ಮಿ ನೇವಿಯವ್ರು ಇರೋದ್ರಿಂದ ಸೊ ಮಕ್ಕಳನ್ನ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿದೆ. ಸೊ ನೀವು ಇನ್ ಕೇಸ್ ಏನಾದರೂ ನಮ್ಮ ಅಕಾಡೆಮಿಗೆ ಈ ವರ್ಷ ಅಡ್ಮಿಷನ್ ಮಾಡಿಸೋರಿದ್ದರೆ ಸೊ ಇಲ್ಲಿ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಸೊ ರಿಜಿಸ್ಟ್ರೇಷನ್ ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ 29ನೇ ತಾರೀಕು ನಾವು ನಡೆಸ್ತಿದ್ದೀವಿ, ಇದೇ 29ನೇ ತಾರೀಕು. ಸೊ ಯಾರ್ಯಾರು ಈ ವರ್ಷ ನಮ್ಮ ಅಡ್ಮಿಷನ್ ತೊಗೊಳಕ್ಕೆ ಬಯಸ್ತಿದ್ದೀರಲ್ಲ ಸೊ ನೀವು 9900 ನಂಬರ್ಗೆ ಕಾಲ್ ಮಾಡ್ಬೋದು. ನಾನು ಪಿಕ್ ಮಾಡಿ ಅಡ್ಮಿಷನ್ ರಿಲೇಟೆಡ್ ಏನೇ ಒಂದು ಗೈಡೆನ್ಸ್ ಕೊಡ್ತೀನಿ. ಲೊಕೇಶನ್ ಕಳಿಸೋದಾಗ್ಬೋದು, ನಮ್ಮ ಅಕಾಡೆಮಿ ಎಲ್ಲಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ. ಅದನ್ನ ಪಿಕ್ ಮಾಡಲಿಲ್ಲ ಅಂದರೆ ಲಾಸ್ಟ್ 2 ನಂಬರ್ಸ್ ಚೇಂಜ್ ಮಾಡಿ 7887 ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದು ಕೊಮ್ಮಘಟ್ಟ ನಿಯರ್ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಅಕಾಡೆಮಿ ಇದೆ. ಸೊ ನೀವು ಇನ್ ಕೇಸ್ ಏನಾದರೂ ಅಡ್ಮಿಷನ್ ರಿಲೇಟೆಡ್ ಇಶ್ಯೂನೇ ಆಗಲಿ, ಸೈನಿಕ್ ಸ್ಕೂಲ್ ಸೆಲೆಕ್ಷನ್ ಪ್ರೊಸೀಜರ್, RMS, ನವೋದಯ ಯಾವುದ್ರ ಬಗ್ಗೆನೇ ಒಂದು ಗೈಡೆನ್ಸ್ ಬೇಕಾದರೆ 9930099042 ಏನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಿದೆ ಅಲ್ವಾ, ಈ ನಂಬರ್ ಕಾಲ್ ಮಾಡಿ. ಈ ನಂಬರ್ ಪಿಕ್ ಮಾಡಲಿಲ್ಲ ಅದರ ನಂಬರ್ ಕಾಲ್ ಮಾಡಿ ನೀವು ಸದುಪಯೋಗ ಪಡೆದುಕೊಳ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ವಿಕ್ಟಿ ಕೆರಡ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಯಾವುದೇ ಒಂದು ಅಪ್ಡೇಟ್ ಬಂದಾಗ ನಿಮಗದು ನೋಟಿಫಿಕೇಷನ್ ಬರುತ್ತೆ
ಅಲ್ವಾ? ಸೊ ಅದರ ಸದುಪಯೋಗನ ಪಡಿಸ್ಕೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಮುಖ್ಯವಾಗಿ ಹೇಳೋದೇನಂತ ಅಂದರೆ, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಇದ್ದಾವೆ. ಅದರ ಲಿಂಕು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಜಾಯ್ನ್ ಆಗಿ, ಸೊ ಇಮಿಡಿಯೇಟ್ ಅಪ್ಡೇಟ್ಸ್ ನಿಮ್ಗೆ ಅಲ್ಲೂ ಸಿಗ್ತಾ ಇರ್ತವೆ. ಸೊ ಆಲ್ಮೋಸ್ಟ್ ಇವಾಗ ನಾನು ಹೇಳಿದ್ದೀನಿ. ಸೊ ಅಡ್ಮಿಷನ್ಸ್ ಇಶ್ಯೂ ಆಗಿ ಅಥವಾ ಯಾವುದೇ ಒಂದು ಇಶ್ಯೂ ಆಗಿ ಕಾಲ್ ಮಾಡಿ, ಯಾವುದೇ ಒಂದು ಡೌಟ್ಗೂ ನಾವು ಯಾವುದೇ ಟೈಮಲ್ಲಿ ನೀವು ಕಾಲ್ ಮಾಡಿದ್ರು ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಯಸ್ತೀವಿ. ಓಕೆ. ಸೊ ಆಲ್ರೆಡಿ ಇವಾಗ ಮೇನ್ ಅಪ್ಡೇಟ್ ಹೇಳಿದೆ ನಾನು. ಸೊ ಯಾರ್ಯಾರು ಇವಾಗ ಚಾಯ್ಸ್ ಫಿಲ್ಲಿಂಗ್ ಹೆಂಗೆ ಮಾಡೋದಂತ ನಾನು ಕೇಳ್ಬೋದು. ಅದ್ರ ಬಗ್ಗೆ ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ರಿಜಿಸ್ಟ್ರೇಷನ್ಗೂ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ 30th ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗುತ್ತೆ. ಆವಾಗ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ಗೈಡ್ ಮಾಡ್ತೀನಿ, ಲೈವ್ ಆಗಿ ಗೈಡ್ ಮಾಡ್ತೀನಿ. ಯಾವುದೇ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದೇನಂತ ಅಂದರೆ, ಅಡ್ಮಿಷನ್ ಚಾಯ್ಸ್ ಫಿಲ್ಲಿಂಗ್ ಯಾವ ಥರ ಮಾಡಬೇಕು, ಇವಾಗ ನಾವು ಯಾವ್ಯಾವ ಸ್ಕೂಲ್ ಎಂಟ್ರಿ ಮಾಡ್ಬೇಕನ್ನೋದು ನಿಮ್ಗೆ ಹೇಳಿದೆ ನಾನು. ಅದರ ಪ್ರಕಾರ ಏನು ಮಾಡಿ ಅಂತ ಅಂದರೆ, ಸೊ ನೀವು ಇವಾಗ ಓಕೆ. ಸೊ ಚಾಯ್ಸ್ ಫಿಲ್ಲಿಂಗ್ ವಿಡಿಯೋ ನೋಡಿ ಅಡ್ಮಿಷನ್ ಕೌನ್ಸ್ಲಿಂಗಲ್ಲೇ ಮಾಡೋದಿದೆ ಇದು. ಇಲ್ಲಿ ಅಡ್ಮಿಷನ್ ಕೌನ್ಸ್ಲಿಂಗ್ ನೀವು ಹೋದರೆ, ASSACL ಹೋದರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ, ಸೊ ಮೊಬೈಲ್ ನೀವು ಆ್ಯಕ್ಚುಲಿ ಈ ಥರ ಹಿಡಿದಿರ್ತೀರಲ್ವ, ಈ ಥರ ಓಪನ್ ಆಗುತ್ತೆ ಮೊಬೈಲಲ್ಲಿ. ಸೊ ಇಲ್ಲಿ ನೀವು ಟಾಪ್ 3 ಲೈನ್ಸ್ ಇದೆ ಅಲ್ವಾ, ಅದರ ಪಕ್ಕ ಒಂದು ಬ್ಲೂ ಕಲರ್ ಸ್ಕ್ವೇರ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಹಾಕಿದಾದ್ಮೇಲೆ ಕ್ಯಾಪ್ಚಾ ಹಾಕ್ರಿ. ಸೊ ಕ್ಯಾಪ್ಚಾ ಹಾಕಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಅಂತ ಇದೆ ಅಲ್ವಾ, ಆ ಮೆನು ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಚಾಯ್ಸ್ ಫಿಲ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಈ ಥರ ಸ್ಕೂಲ್ಸ್ ಎಲ್ಲ ಎಂಟ್ರಿ ಆಗುತ್ತೆ. ಸೊ ಇಲ್ಲಿ ನೀವು ಇಲ್ಲಿ ಹೋದಾದ್ಮೇಲೆ ನೀವು ಫೈನಲ್ ಆಗಿ ಅಪ್ಡೇಟ್ ಮಾಡ್ಕೋಬೋದು, ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೋದು. ಸೊ ಈ ವಿಡಿಯೋ ಏನಿದೆ ಅಲ್ಲ, ವಾಟ್ಸಪ್ಪಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋ ಅದ್ರ ಬಗ್ಗೆ ಮಾಡಿದ್ದೀನಿ. ಇವಾಗ ಮತ್ತೆ ಹೇಳಿದ್ರೆ ದೊಡ್ಡ ವಿಡಿಯೋ ಆಗುತ್ತೆ ಇದು. ಚಾಯ್ಸ್ ಫಿಲ್ಲಿಂಗ್ ವಿಡಿಯೋ ನೋಡಿ. ಇದರಲ್ಲಿ ನಾನು ಏನೇನು ಹೇಳಿದ್ದೇನೆ ಅಂತ ಅಂದರೆ, ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಹೇಳಿದ್ದೀನಿ, ಮತ್ತು ಅದ್ರ ಜೊತೆಗೆ ವೇಟಿಂಗ್ ಲಿಸ್ಟ್ ಬಿಟ್ಟಿದ್ದಾರೆ, ವೇಟಿಂಗ್ ಲಿಸ್ಟು ಹೇಳಿದ್ದೀನಿ. ಇಂಪಾರ್ಟೆಂಟ್ ನೋಟಿಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಅಡ್ಮಿಷನ್ ಆಗಕ್ಕೆ ಬಯಸ್ತಿದ್ದೀರಾ, ಈ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎನ್ರೋಲ್ ಮಾಡ್ಕೋಬೋದು. ಸೊ ಆಲ್ರೆಡಿ ಇವಾಗ ನಾನು ಅಪ್ಡೇಟ್ ಕೊಟ್ಟೆ, ಮೇನ್ ಅಪ್ಡೇಟ್ಸ್. ನಾವು ವಿಕ್ಟರಿ ಕೆರಿಯರ್ ಅಕಾಡೆಮಿಯಿಂದ ಯಾವುದೇ ಒಂದು ಅಪ್ಡೇಟ್ಸು ಪೇರೆಂಟ್ಸ್ಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅದರ ಸದುಪಯೋಗ ನೀವು ಪಡ್ಕೋಬೇಕು. ಸೊ ಇವಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. 30ನೇ ತಾರೀಕು ನಾನು ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡ್ತೀನಿ. ಅವತ್ತು ಎಲ್ಲರೂ ರಿಜಿಸ್ಟ್ರೇಷನ್ ಆದಷ್ಟು ಬೇಗ ಮುಗಿಸ್ಕೊಂಡು, ಚಾಯ್ಸ್ ಫಿಲ್ಲಿಂಗು 1ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮುಗಿಸ್ಕೊಂಬಿಡ್ರಿ. ಸೊ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಸದುಪಯೋಗ ನೀವು ಪಡಿಸ್ಕೋಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಸೈನಿಕ್ RMS ನವೋದಯ ಬಗ್ಗೆ ಏನು ಅಪ್ಡೇಟ್ ಬಿಟ್ಟರೆ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.